ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಆ ವೀಲ್ ಕ್ಯಾಪಿಂಗ್ ಹೆಂಗೆ ಹೇಳೋ ಗೊತ್ತಾಗ್ಲಿಲ್ಲ ಫಸ್ಟ್. ಅದು ಗೊತ್ತಾಗಿಲ್ಲ, ನೋಡಿದೆ ಜಾಕಿ ಕಚ್ಚಿದೆಲ್ಲ ಎಲ್ಲ ಅಲ್ಲಿ ಸೀದಾ ಮಾಡಿ ಅಂತೂ ಒಂದಾದ್ ಬಿಡು ಒಂದು ಟೈರ್ ಸಿಕ್ಕಿದೆ ಬೆಳಗ್ಗೆ. ಅದು ಕಲ್ತಿರಲ್ಲ. ಹಾ ಕಲಿತೆ, ಇನ್ನೂ ತೊಂದರೆ ಇಲ್ಲ. ಇನ್ನು ನಾನು 15 ನಿಮಿಷ ತೆಗೆದುಬಿಡ್ತೇನೆ ಟೈರ್. ಫಸ್ಟ್ ಟೈಮ್ ಆಗಿತ್ತಲ್ಲ. ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ನಮ್ಮ ಪಯಣ ಇವತ್ತು ಯಾಣದ ಕಡೆ. ಯಾಣದ ಕಡೆ ಯಾಣ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ಕಾರ್ ವಾಶ್ ಮಾಡಬೇಕಿದ್ರೆ ನೋಡಿದ್ರೆ ಕಾರ್ ಪಂಚರ್ ಆಗಿಬಿಟ್ಟಿತ್ತು ಒಂದು ಮೊಳೆ ಹೋಗಿ. ಸೊ ಇವಾಗ ಸ್ಟೆಪ್ನಿ ಟೈರ್ ಹಾಕ್ಕೊಂಡಿದ್ದೆ, ಅದನ್ನು ತೆಗೆಸಿ ಮತ್ತೆ ಒರಿಜಿನಲ್ ಟೈರ್ ಹಾಕ್ಸ್ಕೊಂಡು ಇವಾಗ ಯಾಣ ಕಡೆ ಹೋಗ್ತಾ ಇದ್ದೀವಿ. ಯಾಣ ಹೋಗ್ತಾ ನಮಗೆ ದೇವನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ನಮಗೆ ಒಂದು ಫೇಮಸ್ ಒಂದು ಹೋಟೆಲ್ ಇದೆ, ಹೋಟೆಲ್ ರಾಘವೇಂದ್ರ ಅಂತ. ಅಲ್ಲಿ ನಮಗೆ ಒಂದು ಸ್ಪೆಷಲ್ ಒಂದು ತಿಂಡಿ ಸಿಗುತ್ತೆ. ಅದನ್ನ ನಿಮಗೆ ನಾನು ಬರ್ತಾ ತೋರಿಸ್ತೀನಿ. ಅದು ಯಾವ ತಿಂಡಿ, ಹಿಂಗಿದೆ ಟೇಸ್ಟು ಎಲ್ಲದು ನಿಮ್ಗೆ ಹೇಳ್ತೀನಿ. ನೀವು ಆರೋಳಲ್ಲಿ ಓಡಾಡ್ತಾ ಇದ್ದೀರಾ ಅಂತಂದರೆ ಅದನ್ನ ಮಿಸ್ ಮಾಡ್ಕೋಬೇಡಿ ಹೋಗೋದಿಕ್ಕೆ. ಫೈನಲಿ ಯಾಣ ಬಂದ್ವಿ. ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಯಾಣ ಕ್ರಾಸಲ್ಲೇ ಕಾರ್ ಇಟ್ಟು ನಡ್ಕೊಂಡು ಬಂದಿದ್ವಿ ಅಲ್ಲಿಂದ. ಇವಾಗ ಇಲ್ಲಿವರೆಗೂ ಕಾರ್ ತೊಗೊಂಡು ಬಂದಿದ್ದೀವಿ. ರೋಡ್ ಹೆಂಗಿತ್ತ ಬರ್ತಾ? ಬೆಂಕಿ ರೋಡ್. ಬೆಂಕಿ ಇನ್ನೊಂದು ಗಾಡಿ ಬಂದ್ರೆ ಸೈಡ್ ತಗೊಳಕ್ಕೂ ಆಗಲ್ಲ. ಸಿಆರ್ ಅಲ್ಲ ಅಲ್ಲ ಹ್ಯಾರಿಯರ್. ಸಿಆರ್ ಅನ್ನ ಹ್ಯಾರಿಯರ್. ಅದು ಹ್ಯಾರಿಯರ್ ಅದು. ಸಿಆರ್ ಸ್ವಲ್ಪ ದೊಡ್ಡ ಬರ್ತದೆ. ಹ್ಯಾರಿಯರ್ ಅದು. ಯಾಣದ ಹಿಸ್ಟ್ರಿ ಗೊತ್ತಿದ್ದೆ ಅಂಥದ್ದು ಒಳ್ಳೆ. ಹಾಂ ನಿಂಗೆ ಗೊತ್ತಿಲ್ಲ? ಒಂದು ಎಂತ ಹೇಳ್ತಾರೆ, ಜ್ವಾಲಾಮುಖಿ ಎಷ್ಟೋ ವರ್ಷದ ಹಿಂದೆ, ಎಷ್ಟೋ ಸಾವಿರ ಲಕ್ಷ ವರ್ಷದ ಹಿಂದೆ ಇಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಅದರಿಂದ ಈ ಥರ ಒಂದು ಕಲ್ಲು ಬಂಡೆ ಸೃಷ್ಟಿಯ ಜೋಳ್ತ. ಮತ್ತೊಂದು ಎಂಥದಕ್ಕೆ ಆದರೆ ನಿಂಗೆ ಭಸ್ಮಾಸುರ ಮೋಹಿನಿ ಕತೆ ಗೊತ್ತಿದ್ದು? ಎಂಥದೋಳು ತಲೆ ಮೇಲೆ ಕೈ ಇಟ್ಟರೆ ಭಸ್ಮ ಹೋಗ್ತಾ ಅವನಿಗೆ ವರ ಸಿಕ್ಕಿರ್ತು. ಕಡೆಗೆ ವಿಷ್ಣು ಮೋಹಿನಿ ರೂಪದಲ್ಲಿ ಬರ್ತನಲ್ಲ, ಅವನ್ನ ಡ್ಯಾನ್ಸ್ ಮಾಡಿ ಅವನ ತಲೆ ಮೇಲೆ ಅವ್ನ ಕೈ ಇಟ್ಕೊಳಂಗೆ ಮಾಡ್ತಿಲ್ಲ. ಅವ್ನ ಕೈ ಇಟ್ಕೊಂಡು ಒಂದು ಆದಂಥ ಒಂದು ಶಿಖರ ತಮಗೆ ಒಂದು ಕಪ್ಪು ಮಣ್ಣು. ಅದು 2 ಶಿಖರದ್ದು ಹೆಸರನ್ನಲ್ಲೇ, ಒಂದು ಮೋಹಿನಿ ಶಿಖರ, ಮತ್ತೊಂದು ಭೈರವ ಶಿಖರ ಅಂತ ಇದ್ದಾರೆ. ಇದು ಎಲ್ಲಿದ್ದಲೆ ಇದೆ, ಪೌರಾಣಿಕ ಹಿನ್ನೆಲೆನೂ ಇದ್ದಿದೆ ಇಲ್ಲಿ. ಈಗ ಎಷ್ಟು ವರ್ಷದಿಂದ ನೋಡಿ, 3.6 ಮಿಲಿಯನ್ ವರ್ಷದಿಂದ ಅವಾಗ ಜ್ವಾಲಾಮುಖಿಯಿಂದಾಗಿದ್ದು. ಇನ್ನು ಯಾರು ಹೊತ್ತಿ ಸುಳ್ಳಲ್ಲ ಮ್ಯಾಲವರಿಗೆ. ಹಂಗಲ್ಲ ರೋಪ್ ಗೀಪಲ್ಲ ಹಿಂಗೆ ಮೇಲೆಲ್ಲ ಹಾಕ್ಕೊಂಡೆಲ್ಲ ಹಾಕ್ತಲ್ಲ. ಅವು ಇವೇ ಫಸ್ಟ್ ಹಿಂದಿಯಲ್ಲಿ ಮಾತಾಡ್ತಾ ಕಿತ್ನಾಳೆ. ಅದ್ರ ಬದಲು ಇವೇ ಎಷ್ಟು ಕೇಳಿದ್ರೆ ಅವಕ್ಕೆ ಕನ್ನಡ ಗೊತ್ತಿಲ್ಲ ಹೇಳಾರ, ಅವಾಗ ಹಿಂದಿಯಲ್ಲಿ ಮಾತಾಡಿ. ಕನ್ನಡ ಬಂದವ್ರ ಹತ್ರ ಹಿಂದಿಯಲ್ಲಿ ಮಾತಾಡ್ತಾರೆ. ಅವಾಗ ಅವೆಲ್ಲ ಇದ್ರು ಮಾತಾಡ್ತಾ ಮುಂದೆ ಕೇಳಿದ್ ಕೊಡಿಸ್ತೀನಿ ನಾನು. ಹಿಂಗೆ ನಾಳಿದೊಂದು ಕೆಲಸ ಮಾಡ್ತೀವಿ. ಜೇನು ರೊಟ್ಟೆ ಕೊಡಿಸ್ತೀವಿ. ನಾಳಿದ್ ಕೆಲಸ ಮಾಡ್ತೀವ, ಒಂದು ಕಲ್ಲೋಡಿ ಒಂದು ಜೇನು ಗುಡಿಗೆ. ಜೇನುಳಾರ ಹೋಗ್ಬಿಡುದು. ಅಲ್ಲಿ ಬೋರ್ಡ ಕಟ್ಟಿದ್ದ ನೋಡಿದ್ಯಾ, ಹೆಜ್ಜೆನುಗಳಿವೆ ಗಲಾಟೆ ಮಾಡಬೇಡಿ, ಶಾಂತತೆ ಕಾಪಾಡಿ. ಇಲ್ಲಿ ನೋಡಿ ಇನ್ನೊಂದಿಗೆ ಗೋಜ್ ಮಾಡ್ತಾ ಇದ್ದ ಮನೋ. ಪಿ ತಪ್ಪಿ ಎಲ್ಲರೂ ಜೇನು ಹುಳ ಎತ್ತಂದ್ರೆ ಎಂತ ಮಾಡೋದು? ಈಗ ಎಲ್ಲರೂ ಕಚ್ಕೊಂಡು ಹೋದ್ರತ್ತು, ಮತ್ತೆ ಏನ್ ಮಾಡ್ಲಿಕ್ಕೆ ತೊಂದರೆ ಆಗ್ಬಿಟ್ಟಿಯಲ್ಲ. ಮಧ್ಯಾಹ್ನ ಹಾಕೋದು ಇಲ್ಲ ಕೆಳ ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ತಾರೆ. ಮಧ್ಯಾಹ್ನ ಹಾಕೋದ್ಬಿಡುತ್ತೆ ಎಲ್ಲ ಕೈ. ಓ ಅಂದ್ರೆ ನಿಂಗೆ ಹೊಡಿತಿಲ್ಲ ಹೇಳಿ. ಟೂರಿಸ್ಟಿಗೆ ಅದೊಂದು ಮೆಮೊರಿ ಇರೋದು. ಜೇನು ಯಾಣಕ್ಕೆ ಬಂದು ಜೇನು ಹೊಡ್ಸ್ಕೊಂಡ್ ಬಂದೆ. ಯಾಣಕ್ಕೆ ಹೋಗಿ ಜೇನು ಹೊಡ್ಸ್ಕೊಂಡ್ ಬಂದೆ, ಗಲಾಟೆ ಮಾಡ್ಕೊಂಡು ನೋಡಿ. ಯಾಣ ಮೆಮೊರೀಸಿಗೆ ಆಡಾಗೋದಾ? ಎಸ್. ಈಗ ಎಬ್ಸನ್ ಆಯ್ತು ಜೇನು
ಈ ಕಡೆ ಅಯ್ಯೋ ಮನು ದೇಹದಲ್ಲಿ ಬಿರುಕು ಅದು ಯಾವ ನಮ್ನಿ ಪಾಚಿಕತ್ತಿದ್ದು ಮಿರ್ಚಿ ಖರ್ಚು ಮಿರ್ಚಿ ಕೊಡಿ ಹಾಂ ಹಾಫ್ ಕೊಡಿ ಸಾಕು ಹಾಂ ಒಂದೇ ಒಂದು ಪ್ಲೇಟ್ ಹಾಂ ನಾನು ಆಗ ಯಾಣ ಹೋಗ್ತಾ ಹೇಳಿದ್ನಲ್ಲ ದೇವನಹಳ್ಳಿಯಲ್ಲಿ ಒಂದು ಫೇಮಸ್ ಹೋಟೆಲ್ ಇದೆ, ಯಾರು ಮಿಸ್ ಮಾಡ್ಕೋಬೇಡ್ರಿ, ಆ ರೋಡಲ್ಲಿ ಹೋಗ್ತಾ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ಅಂತ. ಅದೇ ಹೋಟೆಲಿಗೆ ಬಂದಿದ್ದೀವಿ ಇವತ್ತು. ಅಲ್ಲಿ ಡ್ರೈ ಫ್ರೂಟ್ಸ್ ಮಿಸಲ್ ಅಂತ ಸಿಗುತ್ತೆ. ಇವಾಗ ನಾವು 3 ಜನ ಬಂದಿದ್ದೀವಿ. 3 ಜನಕ್ಕೆ 1 ಪ್ಲೇಟ್ ಬೇಡ, ಹಾಫ್ ತೊಗೊಳ್ಳಿ ಅಂತ ಅವ್ರು ಅಂದರು. ಅಂದರೆ ತಿನ್ಲಿಕ್ಕಾಗಲ್ಲ, ಅಷ್ಟು ಕ್ವಾಂಟಿಟಿ ಬರುತ್ತೆ ಅಂತ. ಅದು ನನ್ನ ಹತ್ರ ಕಟ್ಟಿಮಿರ್ಚಿನೂ ಇಲ್ಲಿ ತುಂಬ ಫೇಮಸ್. ಅದನ್ನೂ ಇವಾಗ ಟ್ರೈ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ. ಇವಾಗ ಕಟ್ಟಿಮಿರ್ಚಿ ಬಂದಿದೆ, ತಿನ್ನ ಹೆಂಗಿದ್ದೋಳ ಕಟ್ಟಿಮಿರ್ಚಿ ತಿಂದು ಟೇಸ್ಟ್ ಮಾಡಿ ಹೆಂಗಿದ್ದೋಳ. ಸಕ್ಕತ್ತಾಗಿದೆ. ಡ್ರೈ ಫ್ರೂಟ್ಸ್ ಮಿಸಲ್ ಹಾಫ್ ಪ್ಲೇಟಿಗೆ ಇಷ್ಟಿದೆ. ಕರೆ 1 ಪ್ಲೇಟ್ ತಗೊಂಡ್ರೆ ತಿನ್ನಲಾಗ್ತದೆ. ಫುಲ್ಲು ಡ್ರೈ ಫ್ರೂಟ್ಸ್ ಇದೆ. ನಿಜವಾಗ್ಲೂ ಸೂಪರ್. ಯಾರ ಬಿಸಿ ಬಿಸಿ ಕಾಫಿ. ಮತ್ತೆಂತ ಬೇಕಾ ನಿಮಗೆ? ಕೇಳೋಣ ಮತ್ತೆಂತ ಇದ್ದಾರೆ. ಮೇನ್ ಸ್ಪೆಷಲ್ ಕಟ್ಟಿಮಿರ್ಚಿ, ಡ್ರೈ ಫ್ರೂಟ್ಸ್ ಮಿಸಳು. ಡ್ರೈ ಫ್ರೂಟ್ಸ್ ಮಿಸಳು, ದ್ರಾಕ್ಷಿ, ಗೋಡಂಬಿ, ಚೆರ್ರಿ. ಟೇಸ್ಟ್ ಮಾತ್ರ ಸೂಪರ್. ನನಗೆ ಸುಮಾರು ಹೇಳಿ ಇದೆಯಾ ಅದ, ನಾನು ದೇವನಹಳ್ಳಿ ಡ್ರೈ ಫ್ರೂಟ್ಸ್ ಮಿಸಲ್ ತಿಂಬೋದಪ್ಪ ನಾಳೆ ಬಿಸಿ ಇದ್ದು. ಕೇಳು ಮತ್ತೆಂತ ಇದ್ದು ಕೇಳು. ಮತ್ತೇನಿದೆ? ಮಿಸಲ್ ಬೇಕಾ? ಮಂಡಕ್ಕಿ ಬೇಕಾ? ಪರೋಟ ತಿಂತೀಯಾ? ಮಿಸಲ್ ಬೇಕಾ? ಒಂದು ಮಿಸಲ್ ಕೊಡಿ. ಒಂದು ಬೇಕಾ? ಒಂದು ಮಿಸಲ್ ಕೊಡಿ. ಹಾಂ, ಅದು ನೋಡಲ್ಲಿ ಇಷ್ಟು ಸಣ್ಣಿದೆ, ಎಷ್ಟು ತಿಂತೆ ಮರಕ್ಕೆ? ಹೌದಾ? ಯಾರಾದರೂ ದೇವನಹಳ್ಳಿ ರೂಟಲ್ಲಿ ಯಾಣ ಹೋಗ್ತಾ ಇದ್ದೀರಾ ಅಂತಂದರೆ, ಅಥವಾ ಈ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಬರೋದನ್ನ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಬಂದರೆ ಕಟ್ಟಿಮಿರ್ಚಿ ಮತ್ತು ಡ್ರೈ ಫ್ರೂಟ್ ಮಿಸಲ್ ಇದು ಎರಡನ್ನು ಟೇಸ್ಟ್ ಮಾಡಿ ಸೂಪರಾಗಿದೆ.